ಮತ್ತು ಅಗರಬತ್ತಿಯನ್ನ ಉಪಯೋಗ ಮಾಡುವರೆಲ್ಲರೂ ಗೋಹತ್ಯೆಯ ಭಾಗಿದಾರರು ಎಂದು ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ್ ಟ್ರಸ್ಟ್ನ ಭಕ್ತಿಭೂಷಣ್ ದಾಸ್ ಹೇಳಿದ್ದಾರೆ. ಗೋಸೇವಾ ಗತಿವಿಧಿ ಕರ್ನಾಟಕ ರಾಧಸುರಭಿ ಗೋಮಂದಿರ ಪುದು ಬಂಟ್ವಾಳ ವತಿಯಿಂದ ರಾಜ್ಯಾದ್ಯಂತ 96 ದಿನಗಳ ಕಾಲ ಆಯೋಜಿಸಿರುವ ನಂದಿ ರಥಯಾತ್ರೆಯನ್ನ ಮುಡಿಪು ಜಂಕ್ಷನ್ ಇಂದ ಮುಡಿಪಿನಾರು ಕ್ಷೇತ್ರದವರೆಗೆ ಅದ್ದೂರಿ ಮೆರವಣಿಗೆ ಮೂಲಕ ಸ್ವಾಗತಿಸಿ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಅಗರಬತ್ತಿ ಟೂತ್ ಪೇಸ್ಟ್ಗಳಲ್ಲಿ ಗೋವಿನ ರಕ್ತದಿಂದ ಮಾಡಿದ ಅಂಟು ಇರ್ತದೆ. 2007ರ ಸಂಶೋಧನಾ ವರದಿ ದಾಖಲೆ ನನ್ನಲ್ಲಿದೆ ಎಂದ ಅವರು, ತಿರುಪತಿ ಲಡ್ಡುವಿನಲ್ಲಿ ಮಾತ್ರ ಜಾನುವಾರುಗಳ ಕೊಬ್ಬಿನಾಂಶ ಇದೆ ಎಂಬುದು ಮಾತ್ರ ಜನರಿಗೆ ಗೊತ್ತಿರೋದು. ಆದರೆ 2007ರಲ್ಲೇ ಸಂಶೋಧಿಸಿ ಪತ್ತೆ ಹಚ್ಚಿದ ವರದಿಯಲ್ಲಿ ರಕ್ತ, ಎಲುಬು, ಚರ್ಬಿ ಎಲ್ಲವನ್ನ ಅಗರಬತ್ತಿ ಟೂತ್ ಪೇಸ್ಟ್ಗಳಲ್ಲಿ ಉಪಯೋಗಿಸಲಾಗ್ತಾ ಇದೆ ಅನ್ನೋದು ಗೊತ್ತಾಗಿದೆ. 2007ರ ವರದಿ ಪ್ರಕಾರ ಸರ್ಕಾರದಿಂದ ಅನುಮತಿ ಹೊಂದಿರುವ 59,000 ಕಸಾಯಿಖಾನೆಗಳಿವೆ. ದೇವನಾರು, ಅಲ್ಕಬೀರ್ನಂತಹ ತಳಿಗಳನ್ನ ಕಡಿದು ಹಾಕಲಾಗ್ತಾ ಇದೆ. ಪಶ್ಚಿಮ ಬಂಗಾಳ ಹಾಗೂ ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಇವೆ. ಚರ್ಬಿ, ಎಲುಬು, ರಕ್ತ, ಕುಡಿಯುವ ಚಹದಲ್ಲಿಯೂ ಗೋವಿನ ಅಂಶ ಇದೆ. ಗೋಹತ್ಯೆಯನ್ನ ನಿಲ್ಲಿಸಲು ಗೋ ಉತ್ಪನ್ನಗಳನ್ನ ಬಳಸುವವರಾಗಿರಿ. ಅಗರಬತ್ತಿಯಲ್ಲಿ ₹49,000 ಕೋಟಿ ಪ್ರತಿ ವರ್ಷದ ವಹಿವಾಟು ನಡೀತದೆ. ಸಚಿವ ಅನಂತ್ ಕುಮಾರ್ ಶ್ವಾಸಕೋಶದ ಸಮಸ್ಯೆಯಿಂದ ತೀರಿ ಹೋಗಲು ಅಗರಬತ್ತಿಯೇ ಕಾರಣ ಎಂಬುದು ಪತ್ರಿಕೆಗಳು ವರದಿ ಮಾಡಿತ್ತು. ಅಗರಬತ್ತಿಯನ್ನ ಇಂದಿನಿಂದಲೇ ಮನೆಗಳಿಂದ ಬಿಸಾಡಿರಿ ಎಂದು ಅವರು ಗೋವು ಉಳಿಸುವ ಕಾರ್ಯ ಆಗಬೇಕು. ಗೋಹತ್ಯೆಯನ್ನ ನಿಲ್ಲಿಸಲು ಇಂದಿನಿಂದಲೇ ಪ್ರತಿ ಮನೆಯವರು ಸಂಕಲ್ಪ ಮಾಡಬೇಕಾಗಿದೆ. ಗೋವು ಉತ್ಪನ್ನಗಳನ್ನ ಉಪಯೋಗಿಸಿದಾಗ ಗೋವುಗಳನ್ನ ಸಲಹಿದಂತಾಗುವುದು. ಅಗರಬತ್ತಿಯನ್ನ ಬಿಟ್ಟು ಧೂಪದ ಬತ್ತಿಯನ್ನ ಸ್ವೀಕರಿಸಿರಿ. ಸಾಧ್ಯವಾದಲ್ಲಿ ಮನೆಯಲ್ಲಿ ಗೋ ಸಾಕಿ ಅಥವಾ ಕುಟುಂಬದೊಳಗಡೆ ಗೋಶಾಲೆಯನ್ನ ರಚಿಸಿ. ಅದು ಸಾಧ್ಯವಾಗಿಲ್ಲವೆಂದಲ್ಲಿ ಗೋಶಾಲೆಗಳಿಗೆ ಸಹಕರಿಸಿರಿ ಎಂದರು. ಈ ಗೋ ಉಳಿದ್ರೆ ಮೆಲ್ಲನೆ ಎಲ್ಲ ಉಳಿತಾ ಬರ್ತದೆ. ಅದಕ್ಕೆ ಗೋವನ್ನು ಉಳಿಸುವ ಒಂದು ಪ್ರಯತ್ನವನ್ನು ಮಾಡಬೇಕು. ಅದು ಹೇಗೆ ಅಂತಂದರೆ, ನೀವು ರಥದ ಎದುರಲ್ಲಿ ಒಂದು ಸಂಕಲ್ಪ ಮಾಡಿ. ಇವತ್ತಿನಿಂದ ಗೋ ಉತ್ಪನ್ನಗಳನ್ನು ಬಿಟ್ಟು ಖಾಲಿ ಇಷ್ಟು ಸಂಕಲ್ಪ ಮಾಡಿದರೆ ಸಾಕು. ನಿನ್ನೆ ಒಬ್ಬರು ಹೇಳ್ತಾ ಇದ್ರು, 50,000 ಜನ ಬಂಟ್ವಾಳ ತಾಲೂಕಲ್ಲಿ 50,000 ಜನರು ದಂತಮಂಜನ ಅಥವಾ ಧೂಪ ಬತ್ತಿಯನ್ನು ಯೂಸ್ ಮಾಡಿದ್ರು ಸಹ 100 ಗೋಶಾಲೆಗಳನ್ನು ಪಾಲಿಸಬಹುದು. 50,000 ಅಂದರೆ ಸಾಮಾನ್ಯ ಅಲ್ಲ. ಅಷ್ಟು ಧೂಪ ಬತ್ತಿ ವಿದೇಶಿ ಕಂಪನಿಗಳನ್ನು ಓಡಿಸಬಹುದು ನಾವು. ಅದಕ್ಕೆ ಸಂಕಲ್ಪ ಮಾಡೋದು, ದೊಡ್ಡದೇನು ಮಾಡೋದು ಬೇಡ. ಸಾಧ್ಯ ಆದರೆ ಮನೆಯಲ್ಲಿ ಗೋ ಸಾಕಿ, ಕುಟುಂಬದಲ್ಲಿ ಒಂದು ಗೋಶಾಲೆ ಮಾಡಿ, ಅಥವಾ ರೈತರು ಯಾರ್ಯಾರ ಮನೆಯಲ್ಲಿ ಎಲ್ಲೆಲ್ಲಿ ಗೋಶಾಲೆ ಇದೆ ಅವರಿಗೆ ಹೆಲ್ಪ್ ಮಾಡಿ. ಆದರೆ ಇದಂತೂ ಖಂಡಿತ ಮಾಡಿ. ಪ್ರತಿಯೊಬ್ಬರು ಇವತ್ತಿನಿಂದ ಅಗರಬತ್ತಿಯನ್ನು ಬಿಟ್ಟು ಧೂಪ ಬತ್ತಿಯನ್ನು ಸ್ವೀಕರಿಸಿ. ಯಾರ್ಯಾರು ಆ ಪೇಸ್ಟನ್ನು ಉಪಯೋಗ ಮಾಡ್ತೀರಿ ಅವರೆಲ್ಲ ಗೋ ಹತ್ಯೆಗೆ ಭಾಗಿದಾರ. ಯಾರ್ಯಾರು ಅಗರಬತ್ತಿಯನ್ನು ಬಳಸ್ತೀರಿ ಅವರೆಲ್ಲರೂ ಗೋ ಹತ್ಯೆಗೆ ಭಾಗಿದಾರ. ನಾನು ಡೈರೆಕ್ಟ್ ಹೇಳ್ತೇನೆ, ಯಾಕೆಂದ್ರೆ ನಾವು ಬಂದದ್ದು ಗೋಗಳೊಟ್ಟಿಗೆ. ಗೋವು ಹೇಳ್ತಾ ಇದೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಲಗು, ಸತ್ಯ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನೋ ಪರಮ. ನಾವು ಸತ್ಯನೇ ಹೇಳ್ತೇವೆ. ಯಾಕೆಂದ್ರೆ ಗೋವಿನ ಅಗರಬತ್ತಿಯಲ್ಲಿ ಗೋವಿನ ರಕ್ತದಿಂದ ಮಾಡಿದ ಅಂಟು ಇದೆ. ನಿಮ್ಗೆ ಈಗ ಗೊತ್ತಾದದ್ದು ಖಾಲಿ ಆ ತಿರುಪತಿಯ ಲಡ್ಡು ಮಾತ್ರ. ಅಗರಬತ್ತಿದು ಇನ್ನೂ ಗೊತ್ತಾಗ್ಬೇಕು. ನಾವಿದನ್ನು 2007ನಲ್ಲಿ ರಿಸರ್ಚ್ ಮಾಡಿದ್ದೇವೆ. ನನ್ನ ಹತ್ರ ಆ ಪುಸ್ತಕನೂ ಇದೆ. ಅದರಲ್ಲಿ ಆ ಗೋವಿನ ರಕ್ತದಲ್ಲಿ 59,000 ಕಸಾಯಿಖಾನೆ ಇದೆ. 2007 ರಿಪೋರ್ಟ್ ಸರ್. 2007 ರಿಪೋರ್ಟು 59,000 ಕಸಾಯಿಖಾನೆ ಗೌರ್ಮೆಂಟ್ ಪರ್ಮಿಟೆಡ್. ಅಷ್ಟು ಕಸಾಯಿಖಾನೆಯಲ್ಲಿ ಅದರಲ್ಲಿ 28 ಕಸಾಯಿಖಾನೆಗಳು ನಾವು ಲೆಕ್ಕ ಮಾಡಿದ್ದೇವೆ. 5,000ಕ್ಕಿಂತ ಮೇಲೆ ಪಶುಗಳನ್ನು ಹತ್ಯೆ ಮಾಡ್ತಾರೆ. ಅದರಲ್ಲಿ ದೇವನಾರು, ಅಲ್ಕಬೀರ್, ಕಲ್ಕತ್ತಾದಲ್ಲಿ ಒಂದಷ್ಟು ಇದೆ, UPಯಲ್ಲಿ ಹೈಯೆಸ್ಟ್ ಇದೆ, ಮೀರಟ್ಟಲ್ಲಿಯೂ ಇದೆ. ಅಂತ ಆ ಕಸಾಯಿಖಾನೆಗಳಲ್ಲಿ ಬಂದಂಥ ರಕ್ತ ಎಲ್ಲಿ ಹೋಗ್ತದೆ ಅಂತ ನೀವು ಕೇಳಲಿಲ್ಲ. ಅದರಲ್ಲಿ ಬರುವಂಥ ಚರ್ಬಿ ಎಲ್ಲಿ ಹೋಗ್ತದೆ ಅಂತ ನೀವು ಕೇಳಲಿಲ್ಲ. ಅದರಲ್ಲಿ ಬರುವಂಥ ಎಲುಬು ಏನು ವೇಸ್ಟ್ ಏನಿದೆ ಅದು ನೀವು ಕೇಳಲಿಲ್ಲ. ಚರ್ಮ ಎಲ್ಲಿ ಹೋಗ್ತದೆ ಅಂತ ಕೇಳಲಿಲ್ಲ. ನಾವೆಲ್ಲ ಬಿಸ್ಕಿಟ್ ಸಿಗ್ತದೆ, ಅಗರಬತ್ತಿ ಸಿಗ್ತದೆ, ಟೂತ್ ಪೇಸ್ಟ್ ಸಿಗ್ತದೆ. ಟೂತ್ ಪೇಸ್ಟಲ್ಲಿ ಕ್ಯಾಲ್ಸಿಯಂ ಅಂತ ಯಾವ್ದು ಹಾಕುದು? ಆ ಎಲುಬಿನ ಚೂರನ್ನೇ ಹಾಕುದು. ನಾವೆಲ್ಲರೂ ಗೋ ಹತ್ಯೆಗೆ ಭಾಗಿದ್ದಾರೆ. ಅದಕ್ಕೆ ಇವತ್ತಿನಿಂದ ನೀವು ಸಂಕಲ್ಪ ಮಾಡಿ. ಎಷ್ಟರ ತನಕ ಅಂದರೆ ಚಾಯ್ ಏನು ಕುಡಿತೇವೆ ನಾವು, ಚೀಪರ್ ಚಾಯ್, ಅದರಲ್ಲಿಯೂ ಗೋವಿನ ರಕ್ತದ ಇದಿದೆ ಅಂತ ನಾವು ಅದು ಪ್ರೂಫ್ ಕೊಡಲಿಕ್ಕೆ ತಯಾರಿದ್ದೇವೆ. ಈಗ ಅಲ್ಲಿ ಅದನ್ನೆಲ್ಲ ನೀವು ಆ ಗೋ ಹತ್ಯೆಯ ಭಾಗಿದಾರರಾಗಬಾರ್ದ? ಅದಕ್ಕೆ ನೀವು ಇವತ್ತೇ ಸಂಕಲ್ಪ ಮಾಡಿ. ಗೋ ಹತ್ಯೆಯನ್ನು ನಿಲ್ಲಿಸಬೇಕಾದ್ರೆ ನಾವು ಇವತ್ತೊಂದು ಸಂಕಲ್ಪದೊಟ್ಟಿಗೆ ನಾವು ಗೋವನ್ನು ರಕ್ಷಣೆ ಮಾಡುವ ಕೆಲಸವನ್ನು ಮಾಡುವ. ಅದೇನೆಂದರೆ ಇವತ್ತಿನಿಂದ ನಾವು ಗೋ ಉತ್ಪನ್ನಗಳನ್ನು ಬಳಸ್ತೇವೆ. ನಮಗೇನು
ನಮ್ಮ ಮಾರ್ಕೆಟ್ ಆಗಬೇಕಂತಲ್ಲ. ಪ್ರತಿಯೊಂದು ಮನೆಯಲ್ಲಿ ಯಾರ್ಯಾರು ಗೋಶಾಲೆ ಗೋಗಳಿದೆ ಅವರಿಗೆಲ್ಲ ನಾವು ಟ್ರೈನಿಂಗ್ ಕೊಡ್ತೇವೆ. ಧೂಪ ಹೇಗೆ ಮಾಡೋದು, ದಂತಮಂಜನ ಹೇಗೆ ಮಾಡೋದು, ಸೋಪ್ ಹೇಗೆ ಮಾಡೋದು ಮಾಡಿ. ವಿದೇಶಿ ಕಂಪನಿಗಳೇ ಇವತ್ತು ಒಂದು ಕಂಪನಿ ಇದೆ, ಆ ಕಂಪನಿ 15,000 ಕೋಟಿ ರೂಪಾಯಿ ದೋಚ್ತಾ ಇದೆ ಪರ್ ಇಯರ್. ಅಗರಬತ್ತಿದು ಬಿಸ್ನೆಸ್ ಎಷ್ಟು ಗೊತ್ತು ನೀವು ಕೇಳಿದರೆ ಆಶ್ಚರ್ಯ ಆಗ್ಬೋದು. 49,000 ಕೋಟಿ ರೂಪಾಯಿ ಪರ್ ಇಯರ್ ಬಿಸ್ನೆಸ್ ಅಗರಬತ್ತಿದು, ಅದು ಸಹ ಕೆಮಿಕಲ್. ಅದನ್ನು ನಾವು ತಗೊಂಡು ನಮ್ಮ ಮಾನ್ಯ ಒಬ್ಬರು ಅನಂತಕುಮಾರ್ಜಿ ಅವರು ಲಂಗ್ಸ್ ಕ್ಯಾನ್ಸರಿಂದ ಸತ್ತದ್ದು ಮೊನ್ನೆ ಸಂಸದರು. ಅವರು ದಿನಾಲ 10 ಅಗರಬತ್ತಿಯನ್ನಿಟ್ಟು ಧ್ಯಾನ ಮಾಡ್ತಾ ಇದ್ದಾರೆ. ಒಂದು ಪೇಪರಲ್ಲಿ ಬಂದದ್ದು ನಾವು ನೋಡಿದ್ದೆ. ಅಗರಬತ್ತಿ ಯಾರ ಮನೆಯಲ್ಲಿದೆ ಅವರು ಖಂಡಿತ ಇವತ್ತಿನಿಂದ ಬಿಸಾಕಿ ಧೂಪ ಬತ್ತಿಯನ್ನು ಬೆಳಗಿಸಿ. ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಪ್ರಾಂತ್ಯದ ದಕ್ಷಿಣ ಪ್ರಾಂತ ಕಾರ್ಯವಾಹಕ PS ಪ್ರಕಾಶ್ ಮಾತನಾಡಿ, ಮನೆ ಮನೆಗಳಲ್ಲಿ ಸ್ವದೇಶಿ ಗೋವುಗಳ ಜಾಗೃತಿ ಆಗಬೇಕಾಗಿದೆ. ಗೋಶಾಲೆಗಳಲ್ಲಿ ಹುಟ್ಟುಹಬ್ಬವನ್ನ ಆಚರಿಸುವ ಮೂಲಕ ಮಗುವಿನ ಹೆಸರಿನಲ್ಲಿ ₹1 ಆದರೂ ಗೋವಿನ ಘೋಷಣೆಗೆ ಹೆತ್ತವರು ನೀಡುವಂತಾಗಬೇಕು. ಮುಂದಿನ ಜನಾಂಗ ಆರೋಗ್ಯಯುತವಾಗಿರಬೇಕು ಅನ್ನುವ ಉದ್ದೇಶದಿಂದ ಗೋವಿನ ರಕ್ಷಣೆಯಾಗಬೇಕಾಗಿದೆ. ಅದಕ್ಕೆ ಪೂರಕವಾಗಿ ನಂದಿ ರಥಯಾತ್ರೆ ನಡೀತಾ ಇದೆ ಎಂದರು. ಗೋವನ್ನ ಸಾಕ್ತೀನಿ ಗೋಶಾಲೆಯಲ್ಲಿ, ನಮ್ಮ ಮನೆಯಲ್ಲಿ ಸಾಕೋದು ಬೇಡ. ಗೋಶಾಲೆಯಲ್ಲಿ ಒಂದು ಗೋವಿಗೆ ಏನು ಬೇಕಾಗುತ್ತೆ? 5-10 ಸಾವಿರ ರೂಪಾಯಿ ವರ್ಷಕ್ಕೆ ನಾನು ಕೊಡ್ಬೋದು. ಎಲ್ಲರೂ ನಾವು ಅಷ್ಟಷ್ಟು ಯೋಚನೆ ಮಾಡಿದ್ರೆ ಒಂದು ಮಗುವಿನ ಹುಟ್ಟಿನ ಹಬ್ಬವನ್ನ ನಾವು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಮನೆಯಲ್ಲಿ ಬೇಕಾದ್ದು ಬೇಡದ್ದು ಕೇಕ್ ಕಟ್ ಮಾಡಿ ಇನ್ನೊಂದು ಮಾಡ್ತೀವಿ. ಇಲ್ಲ, ನಮ್ಮ ಇಡೀ ಕುಟುಂಬ ಗೋಶಾಲೆಗೆ ಹೋಗುತ್ತೆ. ಆ ಗೋವಿಗೆ ಪೂಜೆ ಮಾಡ್ತೀವಿ, ಗೋವಿಗೋಸ್ಕರ ಒಂದು ನಿಧಿಯನ್ನ ಸಮರ್ಪಣೆ ಮಾಡ್ತೀವಿ. ಅಲ್ಲೇ ಒಂದು ಸಣ್ಣ ತಿಂಡಿ ತಿಂದು ನಾವು ವಾಪಸ್ ಬರ್ತೀವಿ ಅಂತಾದ್ರೆ ಆ ಮಗುವಿನ ಮನಸ್ಸಿಗೆ ಎಷ್ಟು ದೊಡ್ಡ ಭಾವನೆಯನ್ನು ಅರಳಿಸಿದಂತ ಒಂದು ಪುಣ್ಯ ನಮಗೆ ಬರುತ್ತೆ. ನಾವು ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾದಂತ ಸಂಗತಿ ಇದೆ. ನಮ್ಮ ದೇಶ ಗೋ ಕಟುಕರಿಂದ ಇವತ್ತು ತೊಂದರೆಗೊಳಪಟ್ಟಿದೆ. ನಮ್ಮ ಅನೇಕ ಜನ ಕಾರ್ಯಕರ್ತರು ಆ ಕಟುಕರಿಂದ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ರಾತ್ರಿ ಹಗಲು ಗೋವನ್ನ ಕಾಯ್ತಾ ಗೋ ಸಾಗಾಟವನ್ನು ವಿರೋಧ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಗೋವನ್ನ ಕಟುಕರಿಂದ ರಕ್ಷಣೆ ಮಾಡಬೇಕಾದಂತ ಜವಾಬ್ದಾರಿಯು ನಮ್ಮ ಮೇಲಿದೆ. ಸರ್ಕಾರ ಒಂದು ಕಡೆಯಿಂದ ಯೋಚನೆ ಮಾಡ್ತಾ ಇದೆ. ಗೋ ಹತ್ಯಾ ನಿಷೇಧ ಮಸೂದೆ ಇದೆ. ಇವತ್ತು ಪರಿಣಾಮಕಾರಿಯಾಗಿ ಅದನ್ನು ಮಾಡಬೇಕು ಅಂತಿದ್ರೆ ನಮ್ಮೆಲ್ಲ ಜನಗಳು ಗೋವಿನ ಜೊತೆಗೆ ಗೋವಿಗಾಗಿ ನಾವು ಎನ್ನುವಂತ ಧ್ವನಿಯನ್ನು ಎತ್ತಿದ್ರೆ ಮಾತ್ರ ಇವತ್ತಿನ ಸರ್ಕಾರಗಳು ನಮ್ಮ ಕಡೆ ನೋಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಗೋವು ಎನ್ನುವಂಥದ್ದು ಅದು ಪೂಜ್ಯ. ಯಾಕೆಂದ್ರೆ ನಮ್ಮನ್ನದು ಬದುಕಿಸ್ತದೆ, ನಮ್ಮ ಜೀವನಕ್ಕೆ ಅದು ಆಧಾರ ಅನ್ನೋ ಕಾರಣಕ್ಕೋಸ್ಕರ ಗೋವು ನಮಗೆ ಪೂಜ್ಯ. ಅದನ್ನು ಪೂಜಿಸೋಣ. ಪೂಜಿಸುವುದು ಮಾತ್ರ ಅಲ್ಲ, ಅದರ ಋಣದಲ್ಲಿ ನಾವು ಬದುಕ್ತಾ ಇದ್ದೇವೆ ಎನ್ನುವುದನ್ನ ಅಹರ್ನಿಶಿ ನೆನಪಿಟ್ಟುಕೊಳ್ಳೋಣ. ಗೋವಿನ ಋಣದಲ್ಲಿ ನಾವಿದ್ದೇವೆ. ಗೋವಿನಿಂದ ಉತ್ಪಾದನೆ ಆಗತಕ್ಕಂಥ ಎಲ್ಲ ವಿಷಯಗಳು ನಮ್ಮಲ್ಲಿದೆ. ಪುಣ್ಯಕೋಟಿಯ ಕಥೆಯನ್ನು ಕೇಳ್ತಾ ಹಾಡನ್ನು ಕೇಳ್ತಾ ಬೆಳೆದವರು ನಾವು. ಆ ಪುಣ್ಯಕೋಟಿ ಏನ್ ಹೇಳ್ತು ಅಂತ ಹೇಳುವುದನ್ನ ಮತ್ತೆ ಮನಸ್ಸಲ್ಲಿ ಇಟ್ಟುಕೊಳ್ಬೇಕಾಗಿದೆ. ಮುಂದೆ ಬಂದರೆ ಹಾಯಬೇಡ, ಹಿಂದೆ ಬಂದರೆ ಒದೆಯಬೇಡ ಅಂತ ಹೇಳುವಂತ ಉತ್ಕೃಷ್ಟವಾದ ಮೌಲ್ಯವನ್ನು ಹೇಳಿರ್ತಕ್ಕಂಥ ಪುಣ್ಯಕೋಟಿಯ ಕಥೆಯನ್ನು ನಾವು ಕೇಳಿದ್ದೀವಿ. ನೀನಾರಿಗಾದ ಎಲೆ ಮಾನವ ಅಂತ ನಮ್ಮನ್ನು ಪ್ರಶ್ನೆ ಮಾಡಿದಂತ ಗೋವಿನ ಕಥೆ ಹಾಡನ್ನು ಕೇಳಿದ್ದೀವಿ ನಾವು. ಇದರ ಪರಿಣಾಮವನ್ನು ನಾವು ನೋಡ್ಬೇಕು. ಗೋವಿನ ಸ್ವಭಾವಕ್ಕೋಸ್ಕರ ಗೋವನ್ನು ಪೂಜೆ ಮಾಡಬೇಕು. ನೀನಾರಿಗಾದ ಎಲೆ ಮಾನವ ಅಂತ ಹೇಳಿದಾಗ ನಿನ್ನ ರಕ್ಷಣೆಗಾಗಿ ನಾನಿದ್ದೇನೆ ಎನ್ನುವಂತ ಕನಿಷ್ಠವಾದಗಿರ್ತಕ್ಕಂಥ ಒಂದು ಕೃತಜ್ಞತೆಯನ್ನು ಕೊಡಬೇಕಾದಂತ ಒಂದು ಅವಶ್ಯಕತೆ ಇದೆ. ಇವತ್ತು ಈ ನಂದಿ ರಥಯಾತ್ರೆಯನ್ನ ಭವ್ಯವಾಗಿ ದಿವ್ಯವಾಗಿ ಮುಡುಪಿನಂತ ಒಂದು ಪರಿಸರದಲ್ಲಿ ಸ್ವಾಗತ ಮಾಡಿದ್ದೀರಿ ಅಂದ್ರೆ ಗೋವಿನ ಅವಶ್ಯಕತೆ ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆ. ಮತ್ತೆ ಈ ಗೋವಿನ ಪರಿಣಾಮಕಾರಿಯಾಗಿ ಅದರ ವಿಚಾರವನ್ನ ಮುಂದೆ ಮನೆಗಳಿಗೆ ತಿಳಿಸುವಂತ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಪ್ರತಿ ಮನೆಗಳಲ್ಲಿ ಸ್ವದೇಶಿ ಗೋವು ನಮ್ಮ ತಳಿ, ಅದು ರಕ್ಷಣೆಗೆ ನಮ್ಮಲ್ಲೊಂದು ನಿಧಿ ಇದೆ, ಒಂದು ಪುಟ್ಟ ಡಬ್ಬಿ ಇದೆ. ನನ್ನ ಮಗುವಿನ ಕೈಯಲ್ಲಿ ₹1 ಕಾಯಿನ್ ದಿನನಿತ್ಯ ಹಾಕಿಸ್ತೇನೆ ನಾನು. ಕನಿಷ್ಠ ₹360 ಆ ಮಗುವಿನ ಹೆಸರಲ್ಲಿ ನಾನು ಒಂದು ಗೋಶಾಲೆಗೆ ಕೊಟ್ಟರು ಕೂಡ ಹಿಂದೂ ಸಮಾಜ ಎಲ್ಲರೂ ಒಟ್ಟಾಗಿ ಎದ್ದು ನಿಂತರೆ ಈ ಗೋ ರಕ್ಷಣೆ ಆಗುತ್ತೆ. ಗೋವಿನ ರಕ್ಷಣೆ ಮಾಡುವುದು ಗೋವಿಗೋಸ್ಕರ ಅಲ್ಲ, ನಮ್ಮ ಮುಂದಿನ ಜನಾಂಗಕ್ಕೋಸ್ಕರ, ಪೀಳಿಗೆಗೋಸ್ಕರ ಅವರು ಚೆನ್ನಾಗಿರ್ಬೇಕು, ಆರೋಗ್ಯವಂತರಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳಿ ಆದ್ರೆ ಆ ಗೋವಿನ ರಕ್ಷಣೆ ಮಾಡಲೇಬೇಕು. ಅಂತ ಗೋವಿನ ರಕ್ಷಣೆ ಮಾಡುವಂತಹ ಒಂದು ದೊಡ್ಡದಾಗಿರ್ತಕ್ಕಂಥ ಸಂದೇಶವನ್ನ, ಜಾಗೃತಿಯನ್ನು ಹೊತ್ತು ತಂದಂತ ಆ ರಥಯಾತ್ರೆ. ಅಮೃತಧಾರ ಗೋಶಾಲೆಯ ಸಂಚಾಲಕ TG ರಾಜಾರಾಮ್ ಭಟ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಗೋಮಾತೆಯನ್ನು ದೇವರು ಅಂತ ಪೂಜೆ ಮಾಡೋಣ. ನಾವು ನಂದಿಯನ್ನು ಅಷ್ಟೇ ಪ್ರೀತಿಯಿಂದ ಪೂಜೆ ಮಾಡ್ತಾ ಇದ್ದೇವೆಯೋ? ನಮಗೆ ನಾವೇ ನಮ್ಮ ಪ್ರಶ್ನೆ ಹಾಕಬೇಕಾದ ಅಗತ್ಯ ಇದೆ ಇವತ್ತು. ಬಹುಶಃ ಆ ಪ್ರಶ್ನೆಗೆ ಇವತ್ತು ಉತ್ತರ ಕೊಡ್ಲಿಕ್ಕೆ ಪ್ರಕಾಶ್ ಸಂಗಮವನ್ನು ಬಂದಿದ್ದಾರೆ. ಈ ರೀತಿಯ ಒಂದು ನಂದಿ ಯಾತ್ರೆಯನ್ನು ನಾನು ಈ ಹುಡುಗನ ಬಗ್ಗೆ ಉಲ್ಲೇಖ ಮಾಡಬೇಕು, ಈ ಭರತನ ಬಗ್ಗೆ ಉಲ್ಲೇಖ ಮಾಡಬೇಕು. ಆತ ನಿಜ ಭರತ. ಆವತ್ತು ರಾಮನಿಗೊಬ್ಬ ಭರತ ಇದ್ನಲ್ಲ,
ಇವತ್ತು ನಿಜ ಭಾರತನಾಗಿ ಆತ ಉದ್ಘಾಟನೆ ಮಾಡಿಕೊಂಡು ತನ್ನನ್ನು ತಾನು ಸಮಾಜಕ್ಕೆ ಉದ್ಘಾಟನೆ ಮಾಡಿಕೊಂಡ. ಈ ಮುಡಿಪಿನ ನಂದಿರಥದ ಹಿಂದೆ ಆತ ಕೆಲಸ ಮಾಡಿದಷ್ಟು ನಾವೆಲ್ಲ ಕೆಲಸ ಮಾಡ್ತಿದ್ರೆ ಇವತ್ತು ಲಕ್ಷ ಜನ ಬಹುಶಃ ಸೇರ್ತಿರ್ತೇನೆ. ಈ ರೀತಿ ತನ್ನನ್ನು ತಾನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡೊಬ್ಬ ಹುಡುಗ ನಮ್ಮೆಲ್ಲರನ್ನು ಎಬ್ಬಿಸುವ ರೀತಿ ಇದೆಯಲ್ಲ, ಅದು ಸಮಾಜವನ್ನು ಕಣ್ತರಿಸುವಂಥ ಒಂದು ಕಾರ್ಯಕ್ರಮ ಅಂತ ತಿಳ್ಕೊಂಡು ಸುಬ್ರಹ್ಮಣ್ಯ ಭಟ್ರು ಅವರು ಸಮಾಜಕ್ಕೆ ನಾವು ಇತ್ತೀಚೆಗೆ ನಾವು ದೂಡಿ ಬಿಟ್ಟವರು ಮುಂದೆ ಹೋಗುವವರಲ್ಲ, ಅವರು ಯಾವುದಕ್ಕೆ ಮುಂದೆ ಹೋಗುವವರಲ್ಲ. ಆದರೆ ಈ ಸಮಿತಿಯ ಅಧ್ಯಕ್ಷನಾಗಿ ಆತ ಮಾಡಿದ ಕೆಲಸ, ರಾತ್ರಿ 1:45 ಗಂಟೆ ಆತ ನನಗೆ ಫೋನ್ ಮಾಡಿದ್ದಾರೆ. ನಿನ್ನೆಲ್ಲ ಮೊನ್ನೆ 1:45 ಗಂಟೆ ಫೋನ್ ಮಾಡಿದ್ದಾರೆ. ಇದೆಲ್ಲ ಇಂಥವನ್ನು ತಯಾರು ಮಾಡಿದ್ದೇವೆ, ಇದರಲ್ಲಿ ಏನು ವ್ಯತ್ಯಾಸ ಮಾಡಬೇಕು. ರಾತ್ರಿ 1:45 ಗಂಟೆಗೆ ಪ್ರಕಾಶ ಮಾಡಿ ಇವತ್ತು ಸಮಾಜಕ್ಕೊಬ್ಬ ನಾಯಕ ಮೂಡಿ ಬಂದಿದ್ದಾನೆ. ಸುಬ್ರಹ್ಮಣ್ಯ ಭಟ್ರ ಮೂಲಕವಾಗಿ ನಾವೆಲ್ಲರೂ ಕೂಡ ಈ ತಂಡಕ್ಕೆ ಬೆಂಬಲವಾಗಿ ನಿಲ್ಲಬೇಕಾಗಿದೆ. ಗೋಮಾತೆಯನ್ನ ರಕ್ಷಿಸಬೇಕಾಗಿದೆ, ಗೋತಳಿಯ ಸಂವರ್ಧನೆ ಮಾಡಬೇಕಾಗಿದೆ. ಆ ಗೋವುಗಳಿಗೆ ಸಹಜ ಮರಣ ಕೊಡುವುದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ರಾಘವೇಶ ಭಾರತಿ ಮಹಾಸ್ವಾಮಿಗಳು ಉಲ್ಲೇಖ ಮಾಡ್ತಾ ಇದ್ರು, ಯಾಕೆ ಗೋಶಾಲೆ, ಯಾಕೆ ಅನಾಥಾಲಯ, ಯಾಕೆ ವೃದ್ಧಾಶ್ರಮ? ಅವರಿಗೆ ಸಹಜ ಮರಣ ಸಿಗಬೇಕು, ಗೋವಿಗೆ ಸಹಜ ಮರಣ ಸಿಗಬೇಕು. ಸಹಜ ಮರಣ, ಅಮಾನುಷವಾದ ಮರಣ, ಸಹಜ ಮರಣ ಸಿಗಬೇಕು. ಅದಕ್ಕಾಗಿ ಗೋಶಾಲೆಗಳು ಇವೆ ಅಂತ ನಮ್ಮ ಸುತ್ತಮುತ್ತ ಇರುವಂತಹ ಹಸುಗಳಿಗೆ ಸಹಜ ಮರಣ ಕೊಡುವಲ್ಲಿ ನಾವೆಲ್ಲರೂ ಶ್ರಮಿಸೋಣ. ಜಿಲ್ಲಾ ಸಹ ಸಂಯೋಜಕ ಭರತ್ ನಂದಿ ರಥಯಾತ್ರೆಯ ಮಹತ್ವವನ್ನ ವಿವರಿಸಿದ್ರು. ಗೋಸೇವೆ ಮಾಡಬೇಕಂತ ಎಲ್ಲರ ಮನಸ್ಸಲ್ಲಿ ಉಂಟು. ನಾವೆಲ್ಲರೂ ಗೋಭಕ್ತರು. ಸಮಯದ ಅಭಾವ ಇರ್ಬೋದು, ಅದರ ಅನುಭವ ಇಲ್ಲದಿರ್ಬೋದು, ಈ ರೀತಿಯ ಸಮಸ್ಯೆ ಇರುವುದರಿಂದ ಗೋಸೇವೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಈ ನಂದಿ ರಥಯಾತ್ರೆಯ ಉದ್ದೇಶ ರಾಧಸುರಭಿ ಮತ್ತು ಗೋಸೇವಾ ಟ್ರಸ್ಟ್ನ ಎಲ್ಲ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇರುವುದೇ ಗೋ ಉತ್ಪನ್ನವನ್ನು ನಾವು ಬಳಸುವಂತಾಗಬೇಕಂತ. ನಾವು ಗೋ ಉತ್ಪನ್ನವನ್ನು ಹೆಚ್ಚು ಬಳಸಿದರೆ ಗೋ ಸಾಕುವವರಿಗೆ ಕೂಡ ಅನುಕೂಲ ಆಗ್ತದೆ. ನಾವು ಈ ಭಾಗದ ಹೆಚ್ಚಿನವರು ನಾವೆಲ್ಲ ಗೋ ಉತ್ಪನ್ನ ಬಳಸಲು ಪ್ರಾರಂಭ ಮಾಡಿದರೆ 10 ಗೋ ಇದ್ದದ್ದು ಇನ್ನು 10 ಗೋ ತೆಗೆದುಕೊಂಡು ಅವರು ಸಾಕ್ತಾರೆ. ಆಗ ನಮಗೆ ಇಂಡೈರೆಕ್ಟ್ ಆಗಿ ನಾವು ಗೋ ಸೇವೆ ಮಾಡಿದಂತಾಗ್ತದೆ. ಆ 3 ಕೋಟಿ ದೇವರು ಇರುವಂತಹ ಗೋವುಗಳ ಸಾಕಿದ ಪುಣ್ಯದ ಫಲ ನಾವು ಗೋ ಉತ್ಪನ್ನ ಬಳಸಿದ್ರಿಂದ ಇಂಡೈರೆಕ್ಟ್ ಆಗಿ ನಮಗೆ ಪುಣ್ಯದ ಫಲ ಸಿಗ್ತದೆ. ಅದನ್ನು ನಾವು ಮಾಡಬಹುದು. ಅದಕ್ಕೆ ನಾವು ಗುರೂಜಿ ಹೇಳಿದ ಹಾಗೆ ನಾವೆಲ್ಲರೂ ಇನ್ನೊಂದು ಸಂಕಲ್ಪ ಮಾಡುವ. ಶ್ರೀನಿವಾಸ್ ಭಟ್ ಸ್ವಾಗತಿಸಿ ರವಿ ರೈ ಪಜೀರು ನಿರೂಪಿಸಿದ್ರು. రక్షణ్ బ్రో ఈడదానే మూలు ఎన్న ఒప్పాడు మారే నిఖిల్దానే ఈ కాస్ట్యూముడు ఈ లొకేషన్ డి రీల్స్ మల్పరే బత్తిని ಐಕದಾಯ ಮಾರೆ ಮುಸುಂಟು ಮಲ್ಲ ಮೂಡೆ ತಿಂತಿನ ಮುಜ್ಜುದಲಕ ಮಲ್ಪೋರೆ ರೀಲ್ಸ್ ಮಲ್ತನಾಂಡು ಎನ್ನ ಮೊಬೈಲ್ ಹ್ಯಾಂಗ್ ಅಲ್ಲ ಮೊಬೈಲ್ ಚಾರ್ಜ್ ಉಂತುಜಿ ಅತ್ತು ಮಾರೆ ನಿಖಿಲ್ ಈತ್ ಕಾಸು ಮಲ್ಪೋರೆ ನಿಖಿಲ್ ಕೊಂಚ ಮೊಬೈಲ್ ತೆಪ್ಪೇರ ಆಪುಜ ಮೊಬೈಲ್ ತೆಪ್ಪೇರು ಉಂಡಿ ಆಂಡ ಫ್ರೆಂಡ್ಸ್ ನಕ್ಲ ಕೇಂಡ ಒರಿ ಔಟ್ಲೆಟ್ ಪನ್ಪೇರು ಮಂಡೆ ಪರಂಗದ ಪದಂಗಿ ಅದು ಪೋತುನ್ ನಿಖಿಲ್ ಪದಂಗಿನ ಕೊಡೋದು ನಾಯಿಗೆ ಬಾಡ್ಲಿ ನಿಖಿಲ್ ಸೀದಾ ತೊಕ್ಕೊಡ್ದ ಅನು ಮೊಬೈಲ್ ಸೆಂಟರ್ಗೆ ಬೋಲೆ ಅಲ್ಪ EMI ಉಂಡಾ ಉಂಡೋ ಝೀರೋ ಡೌನ್ ಪೇಮೆಂಟ್ ಉಂಡಾ ಉಂಡೋ ಮೊಬೈಲ್ ಸರ್ವಿಸ್ ಉಂಡಾ ಉಂಡೋ ಬ್ರಾಂಡ್ ಪ್ರಮೋಟರ್ಸ್ ಫೆಸಿಲಿಟಿ ಉಂಡಾ ಉಂಡೋ ಡೆಮೋ ಡಿಸ್ಪ್ಲೇ ಉಂಡಾ ಉಂಡೋ ಡಿಸ್ಕೌಂಟ್ ಉಂಡಾ ಉಂಡೋ ಮಾತ ಬ್ರ್ಯಾಂಡ್ ಮೊಬೈಲ್ ಉಂಡಾ ಮೆಲ್ಲಾಗಿದ್ರು ದಾದಾ ಉಂಡೋ ಚುಟ್ಟಿ ಪನ್ನೆಟ್ಟಾಂಡ್ ಇಂದೇ ಇಂದೇ ಇದಾದ ಪುಂಡಿ ಬೇಯ್ತನಂತು ಇನ್ನ ಅತ್ತಿ ಬಗ ಒತ್ತುವ ದಾದ ಗೊತ್ತುಂಡೆ ನಮ್ಮಲ್ಲಿ ಉಂಡತ್ತೆ ಅನು ಮೊಬೈಲ್ ಸೆಂಟರ್ಗೆ ಪೋಯವೆ ಆತ ಪಕ್ಕ ಪೋರ ಮಾರೆ ಅಲ್ಪ ಎಕ್ಸ್ಚೇಂಜ್ ಉಂಡಾ ಬೈಕ್ ನೆಕ್ಕ ಅಕ್ಕಿ ಮೊಬೈಲ್ ಉಂಡು ಕೂಡ ಬಲ್ತಾನ ಮಾರ್ಲು ನಿಕ್ಲಿಗ್ಲ ಮೊಬೈಲ್ ಬೋರ್ಡ ಅಪ್ಪ ಕಂಡ ಇತ್ತಿನ ನಮ್ಮ ಅನು ಮೊಬೈಲ್ ಸೆಂಟರ್ಗೆ ಬಲೆ ಬಲೆ ಅನು ಮೊಬೈಲ್ ಸೆಂಟರ್ ತೊಕ್ಕೊಟ್ಟು ಫ್ಲೈ ಓವರ್ ದ ಬರಿಟಿ ಜಸ್ಟ್ ಅವರ ವಿಸಿಟ್ ಮನ್ಪುಲೈತಿ